ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಚೊಂಗೆ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಮೊಹರಂ ಹತ್ರ ಬಂತಲ್ಲ, ಪ್ರತಿಯೊಬ್ಬರ ಮನೆಯಾಗೂ ಚೊಂಗೆ ಮಾಡ್ಕೊತಾರೆ. ಈಗ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರ್ಬರ್ರಿ. ನಾನು 2 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಅದ್ಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಯಾಕೆ ಹಾಕೋವಂತರ 2 ದಿನ ಇಟ್ಟರು ಸಾಫ್ಟಾಗೇ ಇರ್ತಾವೆ ಚೊಂಗೆ. ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟೇನು ಆತಿರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿನ ಇದ್ರೆ ಚಲೋ ಆಗುತ್ತೆ. ಈಗ ನೋಡಿರಿ, ಇದನ್ನೆಲ್ಲ ಚೆಂದಾಗಿ ನಾದ್ಕೋಬೇಕು. ನಾದ್ಕೊಂಡು ಒಂದು ಒದ್ದೆ ಬಟ್ಟೆ ಮುಚ್ಚಿ ಒಂದು 2 ತಾಸು ನೆನೆಯಾಗಿ ಬಿಡಬೇಕು. ಈಗ ನೋಡಿರಿ, ಅದನ್ನು ನೆನೆಯಾಗಿ ಬಿಟ್ಟು ನಾವಿಲ್ಲೇ ತುಳಿ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಪುಟಾಣಿಗೆ 1 ಕಪ್ಪಷ್ಟು ಬೆಲ್ಲ ಮತ್ತು 1-2 ಏಲಕ್ಕಿ ಹಾಕಿ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ಬೇಕು. ಈಗ ನೋಡ್ರಿ, ನಾನು ಪೌಡ್ರ್ ಮಾಡ್ಕೊಂಡು ಬಂದೀನಿ. ಇವಾಗ ಅದಕ್ಕೆ ನಾವು ಕೊಬ್ಬರಿ ಹಾಕ್ಕೋಬೇಕು. ಈಗ ಅದಕ್ಕೆ ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ, 1-2 ಟೇಬಲ್ ಸ್ಪೂನು ಹುರಿದಿರಿದು ಕಸಕಸಿ ಹಾಕ್ಕೋಬೇಕು. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ತುಳಿ ರೆಡಿ ಆಯಿತು. ಇವಾಗ ಹಿಟ್ಟು ನಾದಿಟ್ಕೊಂಡಿದ್ದು ಇನ್ನು ಸ್ವಲ್ಪ ನಾದ್ಕೋಬೇಕು. ನೆನೆದತ್ತು ಇವಾಗ ಚೊಂಗೆ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನ ರೌಂಡಾಗ ಉಳ್ಳಿ ಮಾಡ್ಕೋಬೇಕು. ಈ ಥರ ಉಳ್ಳಿ ಮಾಡ್ಕೊಂಡು ನೀವು ಲಟ್ಟಿಸ್ಕೋಬೇಕು. ನೀವು ಎತ್ತೆತ್ತಿನ ಲಟ್ಟಿಸ್ಕೋಬೇಕು. ಯಾಕಂದ್ರೆ ನಡುವೆ ನೀವು ಹಂಗೆ ಲಟ್ಟಿಸ್ಕೊಂಡ್ರೆ ದಪ್ಪ ಆಗಿಬಿಡುತ್ತೆ. ಈ ಥರ ನೀವು ಎತ್ತೆತ್ತಿ ಲಟ್ಟಿಸ್ಕೊಂಡ್ರೆ ನೋಡಿರಿ, ಅಚ್ಚು ಎಷ್ಟು ಚಂದ ಮೂಡಿ ಬಂದೈತಿ. ನೀವು ತೆಳುವನ ಮಾಡ್ಕೋಬೇಕು ಇದನ್ನು. ಯಾಕಂದ್ರೆ 2-3 ದಿವಸ ಇಟ್ರೂ ಕೆಡಂಗಿಲ್ಲ, ಇವು ಸಾಫ್ಟಾಗೇ ಇರ್ತಾವೆ ತೆಳ್ಳಗೆ ಮಾಡ್ಕೊಂಡ್ರೆ. ಈಗ ನೋಡಿರಿ, ಎಣ್ಣೆ ಹಚ್ಚಿ 2 ಸೈಡು ಬೇಯಿಸ್ಕೋಬೇಕು. 2 ಸೈಡು ಬೇಯಿಸ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕೀಗ. ನೋಡಿರಿ, 2 ಸೈಡ್ ಬೆಂದತಿ. ನಾನು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಮಾಡಿಟ್ಕೊಂಡಿರೋದು ತುಳಿ ಹಾಕೋತೀನಿ. ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಗಾರ್ನಿಷಿಂಗಿಗೆ ಕಸಕಸಿ ಹಾಕ್ಕೊಂಡ್ರೆ ಚೊಂಗೆ ರೆಡಿ ಆಯಿತು. ಈ ಚೊಂಗೆ ತುಳಿ ಒಳಗನ ಬೇರೆ ಬೇರೆ ಟೈಪ್ ಮಾಡ್ಕೊತಾರೆ. ನೀವು ಈ ಥರ ಒಂದ್ಸರಿ ಮಾಡ್ಕೊತೀನಿ ನೋಡಿರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.